ಲಕ್ಕಿ ನನಗಿಷ್ಟ ಅಂದವಳು ಕೊನೆಗೆ ಜೀವಾನೇ ಬಿಡೋ ಹಾಗೆ ಆಯಿತು. ಇನ್ಸ್ಟಾಗ್ರಾಮ್ ಪ್ರೀತಿ ನಂಬಿ ಬಂದವಳು ಇದೀಗ ದೇವರ ಪಾದವನ್ನ ಸೇರಿದ್ದಾಳೆ. ಲಕ್ಕಿ ಅಂದ್ರೆ ನನಗಿಷ್ಟ ಅಂದವಳು ಕೊನೆಗೆ ಜೀವಾನೇ ಬಿಟ್ಲು. ಇನ್ಸ್ಟಾ ಪ್ರೀತಿ ನಂಬಿ ಬಂದವಳು ದೇವರ ಪಾದ ಸೇರಿದ್ಲು. 5-6 ವರ್ಷದ ಪ್ರೀತಿ ಮದುವೆಗೊಪ್ಪದ ಪ್ರಿಯಕರ. ಮಾಂಗಲ್ಯ ಭಾಗ್ಯ ಕೇಳಿದವಳಿಗೆ ಸಿಕ್ಕಿದ್ದು ನಿರಾಶೆಯ ಉತ್ತರ. ಪ್ರೀತಿ ಪ್ರೇಮ ಮದುವೆ ಕನಸು ಕೊನೆಗೆ ಜೀವ ಬಿಟ್ಟ ನಿಖಿತಾ. ಅಸಲಿಗೆ ಪ್ರಿಯಕರನ ಮನೆಯಲ್ಲಿ ನಡೆದಿದ್ದಾದರೂ ಏನು? ನಿಖಿತಾಳಿಗೆ ಇನ್ಸ್ಟಾದಲ್ಲಿ ಪರಿಚಯವಾಗಿದ್ದ ರಾಘವೇಂದ್ರ. ಹೊಸ ವರ್ಷಕ್ಕೆಂದು ಗೆಳೆಯನ ಮನೆಗೆ ಬಂದವಳು ಮಸನ ಸೇರಿದ್ಲು. ಹಾಸನದ ಅರಸೀಕೆರೆಯಿಂದ ಲವರ್ ಮನೆಗೆ ಬಂದಿದ್ದ ಯುವತಿ. ನಿನ್ನೆಯವರೆಗೂ ರಾಘವೇಂದ್ರನ ಮನೆಯಲ್ಲೇ ಇದ್ದ ನಿಖಿತಾ. ನಿನ್ನೆ ಮನೆಯವರೊಂದಿಗೆ ಮಾತನಾಡಿದ್ದ ಮೃತ ನಿಖಿತಾ. ಕೊನೆಗೆ ಮನೆಯವರಿಗೆ ಸಿಕ್ಕಿದ್ದು ಮಗಳ ಸಾವಿನ ಸುದ್ದಿ. ಇದೀಗ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ರೀತಿಯಾಗಿ ನಾವು ಈ ಲವ್ ವಿಚಾರಕ್ಕೆ ಪ್ರೀತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾದಂಥವುಗಳನ್ನ ತುಂಬಾ ನಾವು ಗಮನಿಸ್ತಾ ಇದ್ದೀವಿ. ಯಾಕಂತಂದ್ರೆ ಇನ್ಸ್ಟಾ ಪ್ರೀತಿಯಿಂದ ನಂಬಿ ಈಗ ಒಬ್ಬನ ನಂಬಿ ಅಲ್ಲಿ ಬಂದಿರ್ತಾಳೆ. ಆದರೆ 5 ವರ್ಷದ ಪ್ರೀತಿ ಇದಾಗಿರುತ್ತೆ. ಆದರೆ 5 ವರ್ಷದ ಜರ್ನಿ ಆದ ನಂತರ ಈಗ ಅಲ್ಲಿ ಪ್ರಿಯಕರ ಮದುವೆಗೆ ಒಪ್ಪದ ಕಾರಣಕ್ಕೆ ನಿಖಿತಾ ನಿರಾಸೆಗೊಂಡು ಈಗ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಅರುಣ್, ಇದೀಗ ಅಲ್ಲಿ ಪ್ರಾಣ ಕಳೆದುಕೊಂಡಂತಹ ಯುವತಿಯ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದೆ, ಹೇಗೆ ಅಂತ? ಒಂದನ ಏನಂದ್ರೆ ಬೆಂಗಳೂರಿನ ಅನೇಕನಲ್ಲಿ ಪೊಲೀಸ್ ಠಾಣೆ ರಸ್ತೆಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಆದ್ರೆ ಪ್ರಮುಖವಾಗಿ ಏನಂದ್ರೆ ಇನ್ಸ್ಟಾಗ್ರಾಮ್ ಮೂಲಕ ಏನಿಬ್ರು ಸಹ ಪರಿಚಯ ಆಗ್ತಾರೆ. ನಂತರ ನಿಖಿತಾಳಿಗೆ ರಾಘವೇಂದ್ರ ಅನ್ನೋ ವ್ಯಕ್ತಿ ಪರಿಚಯ ಆಗ್ತಾನೆ. ಅಂದ್ರೆ ಇಬ್ರು ಸಹ ಪ್ರೀತಿ ಪರಿಚಯಕ್ಕೆ ತಿರುಗಿದಾಗ ಇಬ್ರು ಸಹ ಭೇಟಿಯನ್ನ ಮಾಡ್ತಾ ಇರ್ತಾರೆ. ನಂತರ ಮದುವೆ ಹಂತಕ್ಕೂ ಸಹ ಇಬ್ರು ಹೋಗಿರ್ತಾರೆ. ಆದ್ರೆ 1ನೇ ತಾರೀಕು ಅರಸೀಕೆರೆಯಿಂದ ಏನು ಆಕೆ ಪ್ರಿಯಕರನ ಮನೆ ಏನಿರುತ್ತೆ ನಲ್ಲಿ ಅಲ್ಲಿಗೆ ಬಂದಿರ್ತಾರೆ. ನಂತರ ಬಂದಂತ ಸಂದರ್ಭದಲ್ಲಿ ಆತನೊಂದಿಗೆ ಜಗಳವನ್ನ ನಡೆಸ್ತಾರೆ. ಮತ್ತೆ ಮದುವೆ ಮಾಡ್ಕೊಳ್ಳೋಕ್ಕೂ ಸಹ ಆತನನ್ನ ಬಳಿ ಕೇಳಿರ್ತಾರೆ. ಆದ್ರೆ ಆತ ಯಾವುದೇ ಕಾರಣಕ್ಕೂ ಸಹ ರಿಪ್ಲೈವನ್ನ ಆಕೆ ಮಾಡಿರಲ್ಲ. ಸೊ ಅದಕ್ಕೋಸ್ಕರ ಈಕೆ ಒಂದು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ರಾಘವೇಂದ್ರನನ್ನ ಏನು ಸುಮಾರು 5-6 ವರ್ಷದಿಂದ ಈಕೆ ನಿಖಿತಾ ಪ್ರೀತಿಯನ್ನ ಮಾಡ್ತಾ ಇರ್ತಾರೆ. ಮತ್ತೆ ಹೊಸ ವರ್ಷಕ್ಕೆ ಪ್ರಿಯಕರ ಮನೆಗೆ ಬಂದಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ತಾಳಿ ಕಟ್ಟಿ ಮದುವೆ ಆಗುವಂತ ಸಹ ಯುವತಿ ಒತ್ತಾಯನ ಮಾಡುತ್ತೆ. ಪ್ರಿಯಕರ ಹಾಗೂ ಅವ್ರ ಮನೆಯವರು ಯಾರು ಸಹ ಅವ್ರ ಮನೆಯಲ್ಲಿ ಇರೋದಿಲ್ಲ. ಮತ್ತೆ ಅವರ ಮನೆಯಲ್ಲೇ ಈಗ ಈಕೆ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತದ್ದು. ಈ ಬಗ್ಗೆ ಈಗ ಏನು 14ನೇ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆ ಮಾಡ್ತಾ ಇರುವಂತದ್ದು. ಮತ್ತೆ ರಾಘವೇಂದ್ರ ಯಾರಿದ್ದಾರೆ, ಸೊ ಆತನ ವಿರುದ್ಧ ಏನು ನಿಖಿತಾ ಪೊಲೀಸರು ದೂರನ್ನ ಕೊಟ್ಟಿರುವಂತದ್ದು. ಮತ್ತೆ ರಾಘವೇಂದ್ರನನ್ನ ಪೊಲೀಸರು ಏನು ಒಂದು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ಸಹ ಮಾಡ್ತಾ ಇರುವಂತದ್ದು. ಥ್ಯಾಂಕ್ ಯು ಅರುಣ್, ನಿಮ್ಮೆಲ್ಲ ಮಾಹಿತಿಗೆ.